ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಮತ್ತು ತುಮಕೂರು ಹೆದ್ದಾರಿಯಲ್ಲಿ ಸದ್ಯ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದ್ದರ ಪರಿಣಾಮವಾಗಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ವಾಹನಗಳು ನಿಂತಿವೆ. ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಕಾರಣ ನೆಲಮಂಗಲ ಮಾದನಾಯಕನಹಳ್ಳಿ ಬಳಿ ಲಾರಿ ಪಲ್ಟಿಯಾಗಿ ನಿಂತಿದೆ. ಪಲ್ಟಿಯಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಸಮಸ್ಯೆ ಆಗಿದ್ದು, ಮಾದನಾಯಕನಹಳ್ಳಿಯಿಂದ ಫ್ಲೈಓವರ್ ವರೆಗೂ ಕೂಡ ಭಾರೀ ಜಾಮ್ ಆಗಿದ್ದು, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬಿಟ್ಟಿವೆ. ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸುಮಾರು 1 ತಾಸಿಗೂ ಹೆಚ್ಚು ಕಾಲ ಟ್ರಾಫಿಕ್ ಸಮಸ್ಯೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಲಾರಿ ಪಲ್ಟಿಯಾಗಿ ರಸ್ತೆಗೆ ಅಡ್ಡಲಾಗಿ ಮಲಗಿದೆ. ಇದು ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದ್ದು, ಸದ್ಯ ಈ ಪಲ್ಟಿಯಿಂದಾಗಿ ಯಾವುದೇ ರೀತಿಯಾದಂತಹ ಅಪಘಾತಗಳು ಅಥವಾ ಸಮಸ್ಯೆಗಳು ಉಲ್ಬಣ ಆಗಿಲ್ಲ. ಅಪಘಾತಕ್ಕೊಳಗಾದಂತಹ ಲಾರಿ ತೆರವಿಗೆ ಈಗ ಸದ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮುಂದಾಗಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಸದ್ಯ ಒಂದು ಕಡೆ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ವಾಹನವನ್ನು ತೆರವು ಮಾಡಬೇಕು. ಇದೆಲ್ಲದರ ನಡುವೆ ಸಿಕ್ಕಾಕೊಂಡಿದ್ದಾರೆ ಪೊಲೀಸರು. ಹೇಗೆ ಒಂದರ ಹಿಂದೆ ಒಂದರಂತೆ ವಾಹನಗಳು ಸಾಲುಗಟ್ಟಿ ನಿಂತಿವೆ ಅನ್ನೋದನ್ನ ನೋಡ್ತಾ ಇದ್ರಿ. ನೆಲಮಂಗಲ ಹೆದ್ದಾರಿಯಲ್ಲಿ ಈ ದೃಶ್ಯ ನೀವು ಕಾಣ್ತಾ ಇರೋದು. ಲಾರಿ ಒಂದು ಪಲ್ಟಿಯಾಗಿ ರಸ್ತೆಗೆ ಅಡ್ಡಲಾಗಿ ಮಲಗಿರೋ ಪರಿಣಾಮವಾಗಿ ವಾಹನಗಳ ಮೂವ್ಮೆಂಟ್ಗೆ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಎಷ್ಟೊತ್ತಿಗೆ ಇದಾಗಿರೋದು? ಸದ್ಯದ ಪರಿಸ್ಥಿತಿ ಏನು? ಟ್ರಾಫಿಕ್ ಕಂಟ್ರೋಲ್ಗೆ ಬರ್ತಾ ಇದೆಯಾ? ಇನ್ನೂ ಒಂದಷ್ಟು ಗಂಟೆಗಳ ಕಾಲ ಕಾಯಬೇಕಾಗತ್ತಾ? ಈಗ ಏನಂತ ಹೇಳಿದ್ರೆ, ಒಂದು 30 ನಿಮಿಷಗಳ ಹಿಂದೆ ನಡೆದಂತ ಅಪಘಾತ ಅಂತಾನೆ ಹೇಳ್ಬೋದು. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದು ಈ ಅಪಘಾತ ಲಾರಿ ಪಲ್ಟಿ ಆಗಿರುವಂತಹ ಘಟನೆ ನಡೆದಿದೆ. ನೆಲಮಂಗಲ ಬಳಿಯ ಒಂದು ಮಾದನಹಳ್ಳಿ ಬಳಿ ಒಂದು ಏನು ಲಾರಿ ಪಲ್ಟಿ ಆಗಿರುವಂತದ್ದು, ಚಾಲಕನ ನಿಯಂತ್ರಣ ತಪ್ಪಿ ಏನೋ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗ್ತಿದ್ದಂತ ಲಾರಿ ಒಂದು ಪಲ್ಟಿ ಆಗಿರುವಂತದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಹೆಚ್ಚಾಗಿರುವಂತದ್ದು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೀಗಾಗಿ ಸ್ಥಳಕ್ಕೆ ಮಾದನಹಳ್ಳಿ ಪೊಲೀಸರು ಮತ್ತೆ ಸಂಚಾರಿ ಪೊಲೀಸರು ಸಹ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿ ಈಗ ಲಾರಿಯನ್ನ ತೆರವು ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಕಿಲೋಮೀಟರ್ ಗಟ್ಟಲೆ ಈಗ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತದ್ದು. ದಿವ್ಯಾ, ಚಾಲಕನಿಗಾಗ್ಲಿ ಅಥವಾ ಬೇರೆ ವಾಹನಗಳಿಗಾಗ್ಲಿ ಇದರಿಂದಾಗಿ ಸಮಸ್ಯೆ ಆಗಿಲ್ಲ. ಆದರೆ ಟ್ರಾಫಿಕ್ ಸಮಸ್ಯೆ ಅಂತೂ ಅಲ್ಲಿ ನಿರ್ಮಾಣವಾಗಿದೆ. ನೋಡ್ತಾ ಇದ್ರಿ, ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಾಹನಗಳ ಮೂವ್ಮೆಂಟ್ ಇಲ್ಲದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬಿಸಿಲ ಬೇಗ, ಇನ್ನೊಂದು ಕಡೆಯಲ್ಲಿ ಈ ಥರ ಸಾಲುಗಟ್ಟಿ ಎಷ್ಟೊತ್ತಾಗುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಅಂತ ಕಾಯ್ತಾ ಇರುವಂತಹ ಚಾಲಕರು. ನಿಯಂತ್ರಣ ತಪ್ಪಿ ವಾಹನ ಪಲ್ಟಿಯಾಗಿರೋ ಪರಿಣಾಮ ಈ ದುರಂತ ಸಂಭವಿಸಿದೆ.